ನಮಸ್ಕಾರ. ನಾವು ಕಾಮಾಕ್ಷಮ್ಮ ಲೇಔಟು ಯಲಹಂಕ ಚೌಡೇಶ್ವರಿ ವಾರ್ಡ್ನಿಂದ BJP ಪ್ರಭಾರಿಗಳು ಮತ್ತು ಅಧ್ಯಕ್ಷರು ಮತ್ತು ಕಾರ್ಯಕರ್ತರು ಮತ್ತು ಮಹಿಳಾ ಮೋರ್ಚಾ ವತಿಯಿಂದ ಅಧ್ಯಕ್ಷರು ಮತ್ತು ಕಾರ್ಯಕರ್ತರು ಎಲ್ಲರೂ ಸೇರಿ ನಾವು 17ನೇ ತಾರೀಕು ಶ್ರೀಮತಿ ವಾಣಿ ವಿಶ್ವನಾಥ್ ಮೇಡಮ್ ಅವರ ಹುಟ್ಟುಹಬ್ಬ ಇತ್ತು. ಅವರು 17ನೇ ತಾರೀಕು ದೇವಸ್ಥಾನಕ್ಕೆ ಹೋಗಿದ್ದ ಕಾರಣ ಇರಲಿಲ್ಲ. ಶಾಸಕರು ಸದನ ಇರೋದ್ರಿಂದ ಅವರು ಇರಲಿಲ್ಲ. ಅದಕ್ಕಾಗಿ ಇವತ್ತು ನಾವು ಎಲ್ಲ ನಮ್ಮ ವಾರ್ಡಿನ ಮತ್ತು ಯಲಹಂಕದ ವಾಣಿ ಮೇಡಮ್ ಅವರ ಅಭಿಮಾನಿಗಳು, ಯಲಹಂಕ ನಗರದ BJP ಕಾರ್ಯಕರ್ತರು ಹಾಗೂ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು ಮತ್ತು ಕಾರ್ಯಕರ್ತರು ಎಲ್ಲ ಸೇರಿ ಇವತ್ತು ಅವ್ರಿಗೆ ಒಳ್ಳೆಯದಾಗಲಿ ಅಂತ ರಾಮಮೂರ್ತಿ ಅವರು, ಯಲಹಂಕ ವಾರ್ಡ್ ನಂಬರ್ ಅಧ್ಯಕ್ಷರಾದಂಥ ರಾಮಮೂರ್ತಿ ಅವರ ಮುಖಂಡತ್ವದಲ್ಲಿ ಇಂದು ನಾವು ಬಂದು ಶ್ರೀಮತಿ ವಾಣಿ ವಿಶ್ವನಾಥ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ ಅವ್ರಿಗೆ ಒಳ್ಳೆಯದು ಆರೋಗ್ಯ ಕೊಟ್ಟು ಅಧಿಕಾರ ಕೊಡಲಿ ಅಂತ, ಇನ್ನೂ ಉನ್ನತಕ್ಕೆ ಏರಲಿ ಅಂತ ನಾವೆಲ್ಲ ದೇವರಲ್ಲಿ ಆಶಿಸ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ನಮ್ಮ ಹೆಸರು ಮುನ್ರಾಜು ಅಂತ, ವಾರ್ಡ್ ನಂಬರ್ 2 ವಾರ್ಡ್ ಪ್ರಭಾರಿಗಳು. ಏನು ಇವತ್ತು ನಾವೆಲ್ಲ BJP ಕಾರ್ಯಕರ್ತರು ಎಲ್ಲ ಸೇರಿದ್ದೀವಿ. ನಮ್ಮ ವಾಣಿಶ್ರೀ ವಿಶ್ವನಾಥ್ ಮೇಡಮ್ ಅವರ ಹುಟ್ಟುಹಬ್ಬದ ಆಚರಣೆಗೆ ನಾವೆಲ್ಲ ಸೇರಿದ್ವಿ. 17ನೇ ತಾರೀಕು ಅವರ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳೋದಕ್ಕೆ ನಮಗೆ ಸಿಗಲಿಲ್ಲ. ಅವರು ದೇವಸ್ಥಾನಕ್ಕೆ ಹೋಗಿರೋ ಕಾರಣಾಂತರದಿಂದ ನಾವು ಅವತ್ತು ಅವ್ರ ಹುಟ್ಟುಹಬ್ಬವನ್ನು ಆಚರಿಸೋಕ್ಕೆ ಆಗಿರಲಿಲ್ಲ. ಅದಕ್ಕಾಗಿ ಇವತ್ತು ನಮ್ಮ ವಾರ್ಡ್ ನಂಬರ್ 2ರಿಂದ ಮತ್ತು ನಮ್ಮ ಯಲಹಂಕ ಕ್ಷೇತ್ರದ ಎಲ್ಲ ಮಹಿಳೆಯರಿಂದ ಹಿಡಿದು ಮುಖಂಡರಿಂದ ಹಿಡಿದು ಎಲ್ಲರೂ ಕೂಡ ಬಂದು ಮೇಡಮ್ ಅವರಿಗೆ ವಿಶೇಷನ ತಿಳಿಸಲಾಯಿತು. ಮುಖ್ಯವಾಗಿ ನಮ್ಮ ವಾರ್ಡಿನ 2ನೇ ವಾರ್ಡಿನ ಅಧ್ಯಕ್ಷರಾದ ರಾಮಮೂರ್ತಿ ಅಣ್ಣವರು, ಆಮೇಲೆ ನಮ್ಮ ಮುಖಂಡರು ಎಲ್ಲ ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮೇಡಮ್ ಅವರಿಗೆ ವಿಶೇಷ ತಿಳಿಸಲಾಯಿತು. ಇದೇ ರೀತಿ ಮೇಡಮ್ ಅವರು ಇನ್ನೂ 100 ಕಾಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳಿ, ಅವರಿಗೆ ತಾಯಿ ಭಾರತ ಮಾತೆ ಆಶೀರ್ವಾದ, ಚಾಮುಂಡೇಶ್ವರ ಆಶೀರ್ವಾದ ಸದಾಕಾಲ ಇದ್ದು ಕಾಪಾಡಲಿ ಅಂತ ಶುಭ ಕೋರುತ್ತೇವೆ. ಜೈ ಹಿಂದ್, ಭಾರತ್ ಕಿ ಜೈ.